ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳಿನುತ ಅತಿಥಿ. ಗಿರ್ಜಿ ಏನ ಯಾ ಅತಿಥಿ ಕರೆಯಕತ್ತಿ ಹಾಡು ಹೇಳ್ಕೊಂತ? ಅಯ್ಯೋ ಯಾರನ್ನ ಕರೆಯನಪ್ಪ ನಾನದ. ಯಾ ಅತಿಥಿ ಬರೋರು ಅದಾರ ನಮ್ಮ ಮನೆಗಾರ ಈಗ ಹಾಗೆ ಸುಮ್ಮನೆ ಆಡ್ಕೊಂತ ಕಸ ಹೊಡೆಯತ್ತಿದ್ದೆ ಅಷ್ಟೇ ರೀ. ಹಪ್ಪಳ ಮಾಡಕ್ಕೆ ಹೋಗ್ಬೇಕು ನಾನು. ಬಡ ಬಡ ನಾಷ್ಟ ಮಾಡಿದ್ರೆ ಅಂದ್ರೆ ನಿಮ್ಗೆ ಚಾ ಮಾಡಿಕೊಟ್ಟು ಹೋಗ್ತೇನೆ ನಾನು. ಹೊತ್ತಕ್ಕೈತಲ್ಲ ಶಾಂತಕ್ಕೆ ದೌಡ್ ಬರಕ್ಕೆ ಹೇಳ್ಯಾಳ. ಅದಕ್ಕೆ ಇವತ್ತಿನ ಭಾಳ ಆರ್ಡ್ರ್ ಇದಾವಂತೆ. ಅಲ್ಲ ಇವತ್ತು ಹಪ್ಪಳ ಮಾಡಿ ಇವತ್ತು ಹೆಂಗೆ ಡೆಲಿವರಿ ಮಾಡ್ತೀರಿ? ಭಾಳ ಅದಾವು ಅಂತಂದ್ರೆ ಒಮ್ಮೆ ಕೊಡೋದಿರಲ್ರಿ ಅವು. ಈಗ ಇರುವೆಲ್ಲವನ್ನು ಹಳೆಯವನ್ನೆಲ್ಲ ಪ್ಯಾಕ್ ಮಾಡಿ ಕೊಡ್ತೇವೆ. ಅವ್ರ ಕಡೆ ಬರ್ಕೊಂಡಿರ್ತಾಳೆ ಶಾಂತಕ್ಕ ಎಂದು ಬೇಕು ಎಷ್ಟು ಬೇಕು ಅಂತೇಳಿ. ಅವರಿಗೆ ಒಂದೆರಡು ದಿನ ಬಿಟ್ಟು ಕೊಡ್ತೇನೆ ರೀ ಅಂದ್ರೆ ಇವತ್ತೊಂದು ಸ್ವಲ್ಪ ಜಾಸ್ತಿ ಮಾಡಿದ್ವಿ ಅಂದ್ರೆ ಅವನ್ನೆಲ್ಲದನ್ನು ಆಕೆ ಏನು ಮಾಡ್ತಾಳೆ ಒಣಗ್ಸಕ್ಕೆ ಹಾಕಿ 2 ದಿನ ಬಿಟ್ಟು ಚಲೋ ಬಿಸಿಲು ಬೇರೆ ಅಲ್ಲ ಈಗ ಒಣಗಿಂದ ಅವ್ನು ಕೊಟ್ಬಿಡ್ತಾಳೆ ಅಷ್ಟೇ. ಹಾಗಾಗಿ 2 ದಿನ 3 ದಿನ ಟೈಮ್ ತೊಗೊಂಡಿರ್ತಾರೆ. ಮತ್ತು ಆಗ್ಬೇಕಲ್ಲ ಒಮ್ಮೆ. ಅದಕ್ಕೆ ಇವತ್ತು ಹಪ್ಪಳ ಈಗ ಅವರು ಶಾಂತಕ್ಕನ ಗಂಡ ಹಪ್ಪಳ ಒತ್ತುದು ಅದು ಸಣ್ಣ ಸಣ್ಣ ಒತ್ತುಣಿಕೆ ಎಲ್ಲ ತಂದು ಕೊಟ್ಟಾರಲ್ಲ ಉದ್ದ ತ್ರಾಸಾಗಲ್ಲ. ಈಗಂತ್ರ ಪಾಟ್ ಒತ್ತಿ ಹಾಕಕ್ಕೆ ಬಿಡ್ತೇವೆ. ಶಾಂತಕ್ಕ ಅದು ಹೆಂಗೆ ಒತ್ತೇವೆ ಹಂಗೆ ತೊಗೊಂಡು ಒಣಗಿ ಬಿಡ್ತಾಳೆ. ಆ ಕೆಲಸ ಹಗರಕತಿ. ಇನ್ನೂ ಒಂದು 3-4 ಮಂದಿ ಬೇಕು. ಈಗ ನಾನು ಪಾತಿ ಪ್ರೇಮವ್ವ 3 ಮಂದಿ ಮಾಡಾಕತ್ತೇವಿ. ಶಾಂತಕ್ಕೊಬ್ಬೇಕಿ ಇನ್ನೂ ಒಂದು 2 ಸಿಕ್ಕರು ಚಲೋ ಆಕತಿ. ಪಾರಕ್ಕೊಬ್ಬಕ್ಕೆ ಬಂದ್ರೆ ಚಲೋ ಆಕಿತ್ತು. ಅವ್ರ ಗಂಡ ಕಳ್ಸಲ್ಲಂತ. ಹಾಗಾಗಿ ಆ ಕೂಸುನು ದೊಡ್ಡದಾಗೈತಪ್ಪ. ಹಂಗೆ ಒಂದು 8 ತಿಂಗಳದಾಗೈತಿ. ಏನು ತೊಂದರೆ ಇಲ್ಲ. ಕೂಸು 8 ತಿಂಗಳದಾಗೈತಿ. ಏನು ಇರ್ತೈತಿ ಈಗ ಅವ್ರ ಅಮ್ಮ ತೊಗೊಂಡು ಕುಂತ್ರು ಇರ್ತೈತಿ. ಆದರೆ ಅವ್ರ ಗಂಡ ಕಳಿಸ್ವಲ್ರಂತ. ಹಾಗಾಗಿ ಇದು ಪಜ್ಜೆ ವಜ್ಜಾಗಿರೋದು. ಅಲ್ಲಿ ಮತ್ತು ಈಗ ನಾವು ಹೋಟೆಲ್ ಮಾಡ್ಬೇಕು ಅನ್ನಕತ್ತೀವಿ. ಈಗ ನಾಳೆ ನಾವು ಹೋಟೆಲ್ ಮಾಡಿದಾಗ ಮತ್ತು ಈಗ ನಿನ್ನ ಅಲ್ಲಿ ಕರ್ಕೊಂಡು ಹೋದೆ ಅಂದ್ರೆ ಮತ್ತು ಆಳಿನ ಸಮಸ್ಯೆ ಆಕತ್ತೇನ ಇವರಿಗೆ ಅಂತೇನೆ ನಾನು. ನೀ ಯಾವುದಕ್ಕೂ ಇವತ್ತು ಹೋದೆ ಅಂದ್ರೆ ಒಂಚೂರು ಹೇಳೇ ಬಂದ್ಬಿಡು. ಹಿಂಗೆ ನಾವು ಹೋಟ್ಲ್ ಮಾಡ್ಬೇಕಂತದೀವಿ ಮತ್ತು ಶಾಂತಕ್ಕ ನಾನು ಯಾವಾಗ ಬಿಡ್ತೇನೆ ಗೊತ್ತಿಲ್ಲ. ನೀ ಯಾವುದಕ್ಕೂ ಒಂಚೂರು ಬೇರೆ ಯಾರನ್ನಾರ ಒಂಚೂರು ನೋಡಿಟ್ಕೊಳ್ಳೋದು ಒಳ್ಳೇದು ಅಂತೇಳಿ ಇಂಡೈರೆಕ್ಟಾಗಿ ಹೇಳೇ ಬಂದುಬಿಡು. ಇಲ್ಲಾಂದ್ರೆ ಆಗ ಮಾತು ಅಲ್ಲಿ ನೋಡಿದ. ಹ್ಞೂ ರೀ ಹೇಳ್ಬೇಕು. ಪಾಪ ಶಾಂತಕ್ಕೆ ಏನು ಅನ್ಕೋತಾಳೆ ಏನೋ ಅದೇ ಒಂದೊಂದ್ಸಲ ಒಂಥರ ಆಕೈತಿ. ಅದು ಏನು ಮಾಡ್ಬೇಕು ಹೇಳಬೇಕಲ್ಲ. ಅಣ್ಣ ಸುಮತಿ ಬಾರ ಒಳಗೆ ಬಾ. ಬಾರ್ವಾ ಒಳಗೆ. ಏನಿದೆ ಬ್ಯಾಗ್ ಸಮೇತ ಬಂದು? ಅಣ್ಣ ನಾನಿಲ್ಲಿರ್ಬೋದಾ? ಯಾಕವ್ವ ಹಿಂಗೆ ಕೇಳಾಕತ್ತಿ? ಇರ್ಬೋದಾ ಅಂದ್ರೆ ಏನರ್ತದ? ಇರವಾ ನಿನ್ಗೆ ಯಾರು ಬೇಡ ಅಂದ್ರೆ ನಿನ್ನ ಮನಿನ ಇದೆ. ಆದ್ರೆ ಏನಾಯ್ತು ಎತ್ತ ವಿಚಾರ ಗೊತ್ತಾಗ್ಬೇಕಲ್ವ ಒಂಚೂರರ. ಏನಾಯ್ತು ಹೇಳವ ಹೇಳು. ಅಳಬೇಡ ಹೇಳು ಏನಾಯ್ತು? ಅಣ್ಣ ನನಗೆ ಅವ್ರ ಜೊತೆ ಇರಕ್ಕೆ ಇಷ್ಟ ಇಲ್ಲ ಅಣ್ಣ. ಅಂಥ ಕೆಟ್ಟ ಮನುಷ್ಯನ ಜೊತೆಗೆ ಜೀವನ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಸ್ವಲ್ಪ ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಅವರಿಗೆ. ಯಾರಿಗೆ ಏನು ಮಾತಾಡ್ತಾ ಇದ್ದೇನೆ ಅನ್ನೋದು ಖಬರಬ್ರಿಲ್ಲ. ನನಗೆ ಅವ್ರ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ ಅಣ್ಣ. ಸ್ವಾಭಿಮಾನ ಅನ್ನೋದೇ ಇಲ್ಲ ಅವರಿಗೆ. ಅಂಥವ್ರ ಜೊತೆಗೆ ಹೆಂಗೆ ಜೀವನ ಮಾಡ್ಲಣ್ಣ? ಅಣ್ಣ ನಿಂಗೆ ಏನು ಬೇಜಾರಿಲ್ಲ ಅಂದರೆ ನಾನಿಲ್ಲೇ ಇರಬೇಕಂತ ತೀರ್ಮಾನ ಮಾಡೀನಿ. ನಾನು ಅವ್ರನ್ನ ಬಿಟ್ಟು ಬಂದೇನಣ್ಣ. ನಂಗೆ ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಅವ್ರನ್ನ ಬಿಟ್ಟು ಬಂದ್ಬಿಟ್ಟೆನಣ್ಣ. ಇನ್ಮೇಲೆ ನಿಮ್ಮ ಸವಾಸ ಬೇಡ, ನಿಮ್ಮ ಮನೆಗೆ ನಾ ಬರಲ್ಲ ಅಂತೇಳಿ ಜೈಲಿಂದ ಅವ್ರನ್ನ ನಾನೇ ಬಿಡ್ಸಕ್ಕೆ 6 ಲಕ್ಷ ರೂಪಾಯಿ ಕೊಟ್ಬಿಟ್ಟೆ. 6 ಲಕ್ಷ ರೂಪಾಯಿ ಕೊಟ್ಟೆ ಅಂದ್ರೆ ನನ್ನ ಹತ್ರ ಎಲ್ಲಿ 1 ರೂಪಾಯಿನೂ ಇದ್ದಿದ್ದಿಲ್ಲಲ್ಲ. ತಾಳಿ ಚೈನು, ನಕ್ಲೇಸು, ನೀನು ನನಗೆ ಮಾಡಿಸ್ಕೊಟ್ಟಿದ್ದು ಸಣ್ಣ ಬಳಿ, ಕಿವ್ಯಾಂದು ಎಲ್ಲ ಕೊಟ್ಟೆ. ಪ್ರತಿಯೊಂದು ಕೊಟ್ಟೆಲ್ಲ ಮಾರಿ ಕಡೆಗೆ ರೊಕ್ಕ ಕೊಟ್ಟು ಕಂಪ್ಲೇಂಟ್ ವಾಪಸ್ ತೊಗೊಂಡ್ರು, ಬಿಟ್ಟರು. ಈಗ ಅವ್ರ ಮಗ ತಾಯಿ ಜೊತೆಗೆ ಅದಾರ. ಏನಾರ ಮಾಡ್ಕೊಂಡು ಹಾಳ್ಕೊಂಡು ಬಿದ್ಕೊಂಡು ಹೋಗಲಿ, ಏನಾರ ಮಾಡ್ಕೊಳ್ಳಿ, ನನಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಯಾವ ಹೊಲನೂ ಕೊಡೋದಿಲ್ಲ, ಯಾವುದು ಮಾರೋದಿಲ್ಲ. ನನಗೆ ಹುಡ್ತಾ ಇರೋದು ಒಂದು ಕೂಸು, ಅದ್ರ ಜೊತೆಗೆ ಜೀವನ ಮಾಡ್ಕೊಂಡು ತಿದ್ದುಬಿಡ್ತೇನೆ ನನ್ನ ಪಾಡಿ ನಾನು ಅಂತ ಹೇಳಿ ನಾನು ಬಂದುಬಿಟ್ಟೆ ಅಣ್ಣ. ನನಗಿರೋಕೆ ಇಷ್ಟ ಇಲ್ಲ ಅವ್ರ ಜೊತೆಗೆ. ಅಣ್ಣ ನಾನು ಅಲ್ಲಣ್ಣ ಹೋಗಕ್ಕೆ ನಂಗೆ ಹೋಗನ್ಬೇಡ. ನಾನೇನು ಇಲ್ಲಿ ಭಾಳ ದಿನ ಇರಲ್ಲ, ಬೇಕಾರೆ ಸ್ವಲ್ಪ ದಿನ ಇದ್ದು ನಾನು ಹೋಗ್ತೇನಣ್ಣ. ನಾನು ನಿಮಗೂ ವಜ್ಜಾಗಿ ಇರಂಗಿಲ್ಲ. ಥೋ ಏನು ಮಾತಾಡ್ತೀವ? ಯಾಕೆ ಹಂಗೆ ಮಾತಾಡ್ತೀವ? ನೀನು ನಮ್ಗೆ ವಜ್ಜೆ ಏನಲ್ಲವ. ನಿನ್ನ ಗಂಡು ಮಾಡೋ ಅವತ್ತಕ್ಕೆ ಬೈದಿದ್ವಿ ಹೊರತು ನಿನಗೆ ಯಾವಾಗೂ ಏನೂ ಅಂದಿಲ್ಲ. ಹಾಗೆಲ್ಲ ಅನ್ಕೋಬೇಡ ಮಗಳು, ಹಾಗೆಲ್ಲ ಅನ್ಕೋಬೇಡ. ಏನು ಇರು, ಆರಾಮಿರು ನಿನ್ನ ಪಾಡಿಗೆ ನೀನು. ಸುಮತಿ ಅತ್ತಿಯಾರ, ಸುಮತಿ ಗಂಡನ ಮನೆ ಬಿಟ್ಟು ಬಂದಾಳ್ರಿ ಅತ್ತಿಯಾರ. ಆಕೆಗೆ ಅಲ್ಲಿರೋಕೆ ಇಷ್ಟ ಇಲ್ಲ ಅದಕ್ಕೆ ಇಲ್ಲೇ ಬಂದಾಳ. ಹಂಗಂದ್ರೆ ಹೆಂಗೆ ಹುಡುಗಿ? ನೀಗ ಬಸ್ರದಿ ಅದರ ನೆನಪೈತೆ ಇಲ್ಲ? ಬೇಕಾದಾಗ್ಲವ ಬೇಕಾದಾಗ್ಲಿ, ನನಗೆ ಅವ್ರ ಜೊತೆಗೆ ಇರೋಕೆ ಇಷ್ಟ ಇಲ್ಲ. ಏನು ಗೊತ್ತಾಯ್ತು, ಅದಕ್ಕೆ ಬಂದೇನೆ. ನನಗೆ ಹುಟ್ಟು ಒಂದು ಖುಷಿ, ನನ್ನ ಪಾಡಿ ನಾನು ಜೋಪಾನ ಮಾಡ್ಕೊಂಡು ನನ್ನ ಜೀವನ ನಾನು ಇಲ್ಲೇ ಕಳಿತೇನೆ. ನಾ ಮಾತ್ರ ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳೇ ಬಂದೇನೆ. ನೀ ನನಗೆ ಹೋಗಂತ ಮಾತ್ರ ಅನ್ನಕೋಬೇಡ. ನೀ ನನಗೇನಾರು ಹೋಗಂದ್ರೆ ನಾ ಮಾತ್ರ ಜೀವದರ್ಶಲ ಇರೋದಿಲ್ಲವ. ಏನು ಹೇಳಕತ್ತೇನೆ ಕೇಳಿ. ಈಗ ಅವ ಈಗ ತಡಿ ಸ್ವಲ್ಪ ಸುಮ್ಮನಿರೀಗ. ಈಗ ಅದೆಲ್ಲ ಮಾತಾಡ. ಒಂದು ಇವತ್ತು ಮುಗಿಲಿ, ಮನೆಗೆ ಬಂದಾಳ, ಕರ್ಕೊಂಡು ಹೋಗಿ ಒಳಗೆ ಊಟಕ್ಕೆ ಕೊಡು. ಏನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರಿಗೆ ಏನು ಮಾತಾಡಕೋಬೇಡ. ಆ ಗಿರ್ಜಿದು ಕೆಲಸ ಐತೆ ಅಂತ ಆಕಿನ ಹಪ್ಪಳ ಮಾಡಕ್ಕೆ ಹೋಗ್ಕಳ. 1-2 ದಿನ ಸುಮ್ಮನಿರವ. ಏನು ಮನಸ್ಸು ಸರಿ ಇಲ್ದಾಗ ಇದ್ರ ಬಗ್ಗೆ ಮಾತಾಡಬಾರ್ದು. ಮಾತಾಡುವಂತೆ ಆಮೇಲೆ. ಆಗ್ಲಪ್ಪ ಬಾರ ಸುಮತಿ, ಅರ್ಬಿ ತುಂಬ ನಿನ್ನ ಕೊನೆಗೆ ಉಳ್ಕೊಳ್ಳುವಂತಿ. ಬಾ ಏನಾರ ತಿನ್ನಕ್ಕೆ ಮಾಡ್ಕೊಡ್ತೀನಿ. ಬಾ ಏನಾರ ತಿಂದಿ? ಹಂಗೆ ಬಂದೆ. ಏನು ತಿಂದಿಲ್ಲ. ಬಾ ಒಳಗೆ ಬಾ. ಏನು ಮಾತಾಡಕ್ಕೆ ಹೋಗ್ಬೇಡವಾ. ಊಟಕ್ಕೆ ಕೊಡಕ್ಕೆ ಈಗ ಮೊದಲು ಚಲೋ ಮಾಡಿದ್ರಿ. ಮನುಷ್ಯ ಸಿಟ್ಟಿನಾಗಿದ್ದಾಗ ಏನು ಹೇಳಿದ್ರು ಅರ್ಥ ಆಗಲ್ಲ.
ಅದಕ್ಕೆ ಸಮಾಧಾನ ಆದಮೇಲೆ ಒಂಚೂರು ಆಕೆ ಮೈಂಡ್ ಫ್ರೆಶ್ ಆಗಿರ್ತೈತಲ್ಲ, ಅವಾಗ ಏನು ಹೇಳಿದ್ರು ಆಕೆಗೂ ಅರ್ಥ ಯೋಚನೆ ಮಾಡೋ ಶಕ್ತಿ ಇರ್ತೈತಿ. ಹೌದಿಲ್ಲ? ಅದಕ್ಕೆ ಮತ್ತೆ ಬ್ಯಾಡಿ ಏನು ಮಾತಾಡೋದು ಅಂತೇಳಿ ಸುಮ್ಮನೆ ಮಾಡಿದ್ದೆ. ನಾ ಚಾ ಹಂಗಾರ ಅವನ ಕಡೆನೇ ಮಾಡಿಸ್ಕೊತೀನಿ, ನೀನು ಕೆಲಸ ಮುಗಿಸ್ಕೊಂಡು ನೀವು ಹೋಗು. ಹೇಳ್ಬಾ ಅವ್ರಿಗೆ ನೆನಪು ಮಾಡಿ. ಇದಿನ್ನೂ ಎಲ್ಲಿಗೆ ಹೋಗಿ ಮುಟ್ಕೊಂತೈತೋ ಏನೋ ದೇವರಿಗೆ ಗೊತ್ತು. ಪಾಪ ಆ ಹುಡುಗಿಗೂ ಒಂಥರ ನೆಮ್ಮದಿ ಇಲ್ಲ ಅಂತಲೇ ಹೇಳ್ಬೋದು. ಯಾರಿಗೆ ಅಂತ ಅವ್ರ ಮನೆ ಕೆಟ್ಟು ಬಂದು ಕುಂದ್ರಾಕಂತ ಆಸೆ ಇರ್ತೈತನ, ಪರಿಸ್ಥಿತಿ ಸಮಯ ಸಂದರ್ಭ ಹಿಂಗೆ ಮಾಡಿಸ್ತೈತಿ. ಪಾಪ ಅವನೊಬ್ಬ ತಿಳ್ಕೊಂಡಿದ್ರ ಆಕತೆ, ದೇಸರ ಬಾಡೆ ಅವನೊಬ್ಬ ತಿಳ್ಕೊಬೇಕಲ್ಲ ಇದನ್ನೆಲ್ಲ. ಯವ್ವ ದೇವರ, ಈ ಮನೆ ಇದಿನ್ನೂ ಅದು ಎಲ್ಲಿಗೆ ಹೋಗಿ ಮುಟ್ತತೆ ಏನಾತ್ತಾಗ. ಬರ್ತಾಳಂತೀಗ, ಅದು ಏನು ಮಾತಾಡ್ತಾಳ ಏನೋ ದೇವರಿಗೆ ಗೊತ್ತು. ಹೋಗತ್ತಾಗ ಏನು ಮಾತಾಡೋದೈತೆ ನಾನಾರ ಹೇಳೋಷ್ಟು ಹೇಳೋದಪ್ಪ, ಮನುಷ್ಯ ಕೇಳಲ್ಲ ಅಂದಮೇಲೆ ಕೈ ಬಿಟ್ಬಿಡೋದು. ಬಂದ್ಲ ಏ ಸಿದ್ಧ, ನಾಷ್ಟ ಮಾಡ್ಬಾರ್ಲ? ಬಾರ ಕುಂದರು. ಶಕುಂತ್ಲಾ, ಯಾಕವ ಏನು ವಿಚಾರ ಈ ಕಡೆ ಬಂದಿ? ಯಾಕ ನನ್ನ ಗಂಡನ ಮನೆಗೆ ನಾ ಬರಬಾರ್ದನ? ಏನಾರ ಇದ್ರೆ ಅಷ್ಟ ಬರ್ಬೇಕನ? ಆಯ್ತು ಬಿಡವ. ಎಷ್ಟೊತ್ತಾತ ಆಳು ಬಂದು ನಿಂತಾವಂತ ಹೊಲದಾಗ, ನಿಮ್ಮ ಅಪ್ಪ ಹೋಗ್ಯಾನ ಹಂಗ ಮೆಲ್ಲಕ. ನಡಿ ಬಡ ನಡಿ, ಹೊತ್ತಾತು. ಇವು ಆಳು ಬಂದು ನಿಂತಾವನ್ಬಿ? ಅಯ್ಯೋ ಹೊತ್ತಾತಲ್ವೇ, ಹೇಳ್ಬೇಕು ಬೇಡ್ವಿ ಮೊದ್ಲು ನೀನು. ಸರಿ ಓಕೆ ಹಂಗಾರ. ಇದು ರೊಟ್ಟಿ ಕಟ್ಟಿ ಅಲ್ಲ ನಿಂಗೇನು ತಲೆ ಬರಬರಿ ಐತಿಲ್ಲ, ಕೇಳಿದ್ನಲ್ಲ ನಾನು ಎದಕ್ ಬಂದಿ ಅಂತೇಳಿ. ಬರಬಾರ್ದನ ಅಂದೆ, ಹಂಗಾರೆ ಬಾರ್ವ ಕುಂದ್ರ ಅಂತ ಸುಮ್ಮನಾದೆ. ಅಲ್ಲ ಮಗ್ ಇನ್ನೊಂದು ಕಣ್ಣೆ ನೋಡಕ್ ಹೋಗಿದ್ದಲ್ಲ ನಿನ್ನೆ. ಬೇಸದಿ ಬಿಡು ನೀನು. ಮಗ್ ಅದ್ ಹೆಂಗ್ ಕಣ್ಣೆ ನೋಡಕ್ ಹೋದಿ ನೀನು? ಯಾಕೆ ನಿನ್ ಸೊಸಿ ಇಲ್ಲ ನಾ ಇಲ್ಲೇ? ನಾ ಏನ್ ಮಾಡ್ಲವ, ನೀನಂತರೂ ಮತ್ತೆ ತವ್ರ ಮನೆ ಬಿಟ್ಟು ಬರೋದೆಲ್ಲ ಬಾಳೆ ಮಾಡಕ್ಕ ಅನ್ನಕತ್ತಿ. ಮತ್ತೇನು ನಾನು ನನ್ನ ಮಗನ ನಿಂಗ ಇಟ್ಕೊಂಡು ಕುಂದ್ರಲೇನ? ನಾನು ವಂಶನ ಮುಂದುವರಿಬೇಕು. ನಿಂದ್ರತ್ಲೆ ಗುಳಿಗೆ ತೊಗೊಳಕಿ ನೀ ದುಡಿಬೇಕಂತ ನಿಂತಿ. ಏನು ನೋಡವ, ನಮ್ಗೆ ನಿನ್ನ ಕೂಟ ಬಾಳೆ ಮಾಡೋದಾಗಲ್ಲ. ಯಾಕಂದ್ರೆ ನಿಂದ ಗುರಿಗಳು ಬೇರೆ, ನೀ ಅನ್ಕೊಳ್ಳೋದ ಬೇರೆ. ನೀ ಅನ್ಕೊಂಡಾಗ ನಮಗಿರೋದಾಗದಲ್ಲ. ಏನು ಹಂಗಾಗಿ ಬ್ಯಾಡ, ಆಕೆ ಇಷ್ಟ ಬಂದಂಗೆ ಆಕಿರ್ಲಿ ಅಂತೇಳಿ ಸುಮ್ಮನೆ ಆಗಿರೋದಷ್ಟೇ, ಮತ್ತೇನಿಲ್ಲ. ಅಲ್ಲ ನೀ ಹೆಂಗಿದ್ದು ಡೈವರ್ಸ್ ಕೊಡತ್ತೀನ? ಇನ್ನೊಂದು ಲಗ್ನ ಆದ್ರೇನು ಬಿಟ್ರೇನು? ನಾನು ನಿನಗೆ ಡೈವರ್ಸ್ ಕೊಡಲ್ಲ. 6 ತಿಂಗಳು ಗಂಡ ಹೆಂಡತಿ ಜೊತೆಗಿಲ್ಲ ಅಂದ್ರೆ ನೀ ಡೈವರ್ಸ್ ಕೊಡ ಬೇಡ. ಡೈವರ್ಸ್ ತೊಗೊಳಕ್ ನನಗೂ ಅಧಿಕಾರ ಇರ್ತೈತಿ. ಏನು ನಾನೇ ಕೊಡ್ಬೋದು, ನಿನಗೂ ಅಧಿಕಾರ ಇರ್ತೈತಿ. ಕೋರ್ಟೇ ಕೊಡಿಸ್ತತಿ. ಏನು ಅಲ್ಲ ನೀ ಮತ್ತೆ ನಿನ್ ಪಾಡಿ ನೀ ಅಲ್ಲಿರೋದಾದ್ರೆ ಮತ್ತೆ ಡೈವರ್ಸ್ ಕೊಟ್ಬಿಡಲ್ಲ. ಮತ್ತೆ ನನ್ಗೆ ಯಾಕೆ ನಾವೇನು ಹೊಟ್ಟಿಗೆ ಅನ್ನ ತಿನ್ನೋದಿಲ್ಲನ? ನಮಗೂ ಜೀವನ ಮಾಡ್ಬೇಕು ಅಂತ ಆಸೆ ಇರಂಗಿಲ್ಲನ? ನೋಡುವ, ನಾ ಈಗೂ ಹೇಳಕತ್ತೀನಿ, ಚಂದಾಗಿ ಬಂದು ಬಾಳೆ ಮಾಡ್ಕೊಂಡಿರ್ತೇನೆ ಅಂದ್ರೆ ಇರು. ಇಲ್ಲ ನನ್ನ ಮಗಗರ ಇನ್ನೊಂದು ಲಗ್ನ ಮಾಡಕ್ಕೆ ಅವಕಾಶ ಕೊಡು. ಸುಮ್ಮನೆ ಜಗಳ ಮಾಡ್ಕೋತ ಕೂತ್ರೆ ನಿನ್ನ ಜೀವನನೂ ಚಲೋ ಇರಂಗಿಲ್ಲ, ಅವ್ನ ಜೀವನನೂ ಚಲೋ ಇರೋದಿಲ್ಲ. ಹಿಂಗೆ ಮಾಡಿದ್ರೆ ಉಪಯೋಗಿಲ್ಲ. ಹೇಳೋದು ಅರ್ಥ ಮಾಡ್ಕೊಬಿಟ್ಟು ಆತ. ನಾನೇ ಬಂದಿರ್ತೀನಿ ಇಲ್ಲಿ, ಇನ್ನೊಂದು ಲಗ್ನ ಈಗ ಮಾಡಬೇಡ. ಇಲ್ಲೇ ಬಾಳೆ ಮಾಡ್ಕೊಂಡು ಹೋಗ್ತೇನೆ. ಆತಿಲ್ಲ, ಸಮಾಧಾನ ಆತ? ಏನ ಅಯ್ಯೋ ನಿನ ಗಿಡ್ಡು ಮೂಳಿ, ಇಷ್ಟು ಮೊದಲೇ ಹೇಳ್ಬಿಟ್ಟಿದ್ರೆ ಆಗೋಕ್ಕಿತ್ತಲ್ಲೇ. ನೀ ಹೇಳೇನಿಲ್ಲ, ಈಗ ಇರ್ತೇನೆ ತಗೋರಿ. ಮನೆಗೆ ಹೋಗಿ ಅರ್ಬಿ ತಗೊಂಡ್ಬರ್ತೇನೆ. ಮಾವ ನೀನು ಬಾ ನನ್ನ ಜೊತೆಗೆ, ನೀನ ಕರ್ಕೊಂಬ. ಅಲ್ಲ ಹೆಂಗ್ ಹೋಗಿ ಹಂಗ್ ಬಾ, ನಿನ್ಗೇನು ಹೋಗಂತೂ ಅಂದಿದ್ದಿಲ್ಲಲ್ಲ ನಾನೇನ. ಈಗೇನು ಬರ್ತೀಯ ಇಲ್ಲ? ಏ ಹೋಗಪ್ಪ ಹೋಗು, ಬರ್ತೇನೆ ಅನ್ನಕತ್ತಾಳ. ಹೋಗ ಮಾಡ್ಬೇಡ, ಹೋಗಿ ಅಲ್ಲೇ ನಿಂತಿದ್ದೆ ಆಕೆ ಏನ ಅರ್ಬಿ ಮಾಡ್ಕೋತಾಳ ಅಂತ ಕರ್ಕೊಂಬ. ಮತ್ತೆ ಆಳು ಬಂದವಲ್ ಬಿ ಹೊಲ್ದಾಗ. ನಾ ಹೋಗ್ತೇನೆ ತಗೋ, ಹೋಗು. ಆಯ್ತು ಬಾಯ್, ನಡಿ ಹೋಗೋಣ. ಬರ್ತೇನೆ ಇರ್ತೇನೆ ಅಂತ ಹೇಳಕ್ ಬಂದಿದ್ದೇನ? ಬರ ಕೈಲೇ ಬಡ ಅರ್ಬಿ ಎಲ್ಲ ಏನೇನದವೆಲ್ಲ ಇಟ್ಕೊಂಡು ಬಂದ್ಬಿಟ್ಟಿದ್ರೆ ಆಗೋಕಿತ್ತಪ್ಪ. ಸುಳ್ಳ ಮತ್ತೆ ಇಲ್ಲಿ ಬಂದು ಈಗ ವಾಪಸ್ ಅಲ್ಲಿ ಹೋದ್ ಆಡುನ್ ಬಾ ಕೆಡ್ಸುನ್ ಬಾ ಅಂತೇಳಿ ವಿಚಿತ್ರ. ನಡಿ. ಅಯ್ಯಪ್ಪ ದೇವ್ರದಿಂದ ಆತಲ್ಲ, ಇದೊಂದರ ಆತಲ್ಲ. ಅಯ್ಯೋ ಶಾಂತವಾಗಿ ಎಷ್ಟು ಪುಣ್ಯ. ಎಲ್ಲ ಮೊದಲು ಶಾಂತವನ ಕಡೆ ಮಾತಾಡ್ಬೇಕು ತಡಿ.